ಸ್ನೇಹಿತರೆ, ಕಲ್ಲೊಡೆದು ಉಳಿಸೋ ಧರ್ಮ ಯಾವ್ದಾದ್ರು ಇದ್ಯಾ? ಖಂಡಿತ ಇಲ್ಲ ಸ್ನೇಹಿತರೆ. ಅದೇ ರೀತಿ ಹಸಿರು ಬಾವುಟ ಕಿತ್ತಾಕಿ ಕೇಸರಿ ಬಾವುಟ ಆರಿಸಿ ಉಳಿಸೋ ಧರ್ಮನೂ ಯಾವ್ದು ಇಲ್ಲ. ಗಣೇಶ ಚತುರ್ಥಿ ಯಾಕೆ ಈ ದೇಶದಲ್ಲಿ ಪ್ರಾರಂಭ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಾಗುರು ದೇಶ ಕಟ್ಟೋಣ, ಈ ದೇಶ ಉಳಿಸೋಣ, ಬ್ರಿಟಿಷರ ಕಪಿಮುಷ್ಟಿಯಲ್ಲಿರುವಂತಹ ಈ ದೇಶವನ್ನ ಸ್ವತಂತ್ರಗೊಳಿಸೋಣ ಅಂತ ಪ್ರಾರಂಭ ಮಾಡಿರುವಂತದ್ದು ಗಣೇಶ ಚತುರ್ಥಿ. ಏಕತೆಯನ್ನು ಸಾರ್ಲಿಕ್ಕೆ ಬೇಕಾಗಿ ಪ್ರಾರಂಭ ಮಾಡಿರುವಂತದ್ದು ಗಣೇಶ ಚತುರ್ಥಿ. 1893ರಲ್ಲಿ ಬಾಲ ಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಗಣೇಶೋತ್ಸವವನ್ನ ಪ್ರಾರಂಭ ಮಾಡಿದ್ದು ಬ್ರಿಟಿಷರ ವಿರುದ್ಧ ನಮ್ಮ ಏಕತೆಯನ್ನ ತೋರ್ಲಿಕ್ಕೆ, ನಮ್ಮ ಗಟ್ಟಿತನವನ್ನ ತೋರ್ಲಿಕ್ಕೆ, ನಾವು ಹೋರಾಟಕ್ಕೆ ಸಿದ್ಧ ಅನ್ನುವ ಸಂದೇಶವನ್ನ ಕೊಡ್ಲಿಕ್ಕೆ. ನಾವೆಲ್ಲರೂ ಏಕತೆಯಲ್ಲಿದ್ದೇವೆ, ಒಗ್ಗಟ್ಟಿನಲ್ಲಿದ್ದೇವೆ, ಒಗ್ಗಟ್ಟಿನ ಮಂತ್ರವನ್ನು ಸಾರ್ಲಿಕ್ಕೆ ಗಣೇಶ ಚತುರ್ಥಿ ಪ್ರಾರಂಭ ಆಗಿರುವಂತದ್ದು. ಆದ್ರೆ ಯಾವುದೋ ರಾಜಕೀಯ ಕಾರಣಕ್ಕೋ ಇನ್ಯಾವ ವಿಚಾರಕ್ಕೋ ನಮ್ಮ ದುರ್ದೈವವೋ ಗೊತ್ತಿಲ್ಲ, ಇವತ್ತು ಗಣೇಶ ಚತುರ್ಥಿಯನ್ನು ಕೋಮು ಗಲಭೆಗೆ ತಿರುಗಿಸಿಕೊಂಡಿರುವಂತಹ ಈ ದೇಶದ ಜನತೆಯಲ್ಲಿ ನನ್ನ ಮನವಿ, ಹಾಗೂ ಜಾಗೃತರಾಗಿ ಅಂತ ಹೇಳಿ ನನ್ನ ಮನವಿ. ಜಾಗೃತರಾಗ್ಲೇಬೇಕು ಸ್ನೇಹಿತರೆ, ಇಲ್ಲ ಅಂದ್ರೆ ಇದು ಇನ್ನಷ್ಟು ಉದ್ವಿಗ್ನಗೊಳ್ಳುತ್ತೆ. ಎಷ್ಟು ಉದ್ವಿಗ್ನಗೊಳ್ಳುತ್ತೆ ಅಂತ ಹೇಳಿದ್ರೆ ನೀವು ನಂಬಲ್ಲ. ಪೆಹಲ್ಗಾವಲ್ಲಿ ಅಟ್ಯಾಕ್ ಆಗೋಕ್ಕೆ ಕಾರಣ ಇದೆ ಸ್ನೇಹಿತರೆ. ನಮ್ಮ ದೇಶದ ಕೋಮು ಗಲಭೆಯನ್ನ ಅರಿತ ಪಾಕಿಗಳು ಏನ್ ಮಾಡಿದ್ರು, ಉಗ್ರರು ಏನ್ ಮಾಡಿದ್ರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹೋದಂತಹ ಪ್ರವಾಸಿಗರನ್ನ, ಹೆಣ್ಣು ಮಕ್ಕಳನ್ನ ಬಿಟ್ಟು ಗಂಡು ಮಕ್ಕಳನ್ನು ಮಾತ್ರ ಅವರ ಪ್ಯಾಂಟ್ ಅನ್ನ ಕಳಿಸಿ ಅಲ್ಲೇನೋ ಧರ್ಮ ನೋಡಿ ಗುಂಡ್ ಹಾರಿಸಿ ಸಾಯಿಸಿದ್ದಾರೆ. ಇದರ ಅರ್ಥ ಏನಂದ್ರೆ ಈ ದೇಶದಲ್ಲಿ ಕೋಮು ಗಲಭೆ ಜೀವಂತವಾಗಿದೆ, ಇದನ್ನ ಬೆನಿಫಿಟ್ ತಕೊಳ್ಬೇಕು ಅಂತ ಹೇಳಿ ಅವರು ಮಾಡಿದ ಒಂದು ಸ್ಟ್ರಾಟರ್ಜಿ, ಈ ದೇಶವನ್ನ ಇನ್ನಷ್ಟು ಛಿದ್ರ ಮಾಡ್ಲಿಕ್ಕೆ ಮಾಡಿದ ಸ್ಟ್ರಾಟರ್ಜಿ. ಯಾಕೆ ಒಬ್ಬ ವಿದೇಶಿಗನಿಗೆ, ಒಬ್ಬ ಪಾಕಿಗೆ ಏನಾದ್ರೂ ಬಂದು ಉಗ್ರನಿಗೆ ಇಲ್ಲಿ ಅಟ್ಯಾಕ್ ಮಾಡ್ಬೇಕು ಅಂತಂದ್ರೆ ಅದೇನು ಸ್ನೇಹಿತರೆ, ಹೆಣ್ಣಾದ್ರೇನು, ಗಂಡಾದ್ರೇನು, ಮಕ್ಳಾದ್ರೆ ಏನು, ಉಗ್ರರು ಅಟ್ಯಾಕ್ ಮಾಡಿದ್ರೆ ಎಲ್ಲರನ್ನು ಹೊಡೆದು ಬಿಸಾಕ್ಬೇಕು. ಅದೇನು ಹೆಣ್ಣು ಮಕ್ಕಳನ್ನ ಮಾತ್ರ ಉಳಿಸಿ ಗಂಡು ಮಕ್ಕಳನ್ನ ಹೊಡೆದಾಕಿದ್ದು ಅಂದ್ರೆ ಇಲ್ಲಿ ಕೋಮುವಾದ ಇದೆ. ಇದನ್ನ ನಾವ್ ಇನ್ನಷ್ಟು ಜಾಸ್ತಿ ಮಾಡ್ಬಿಡೋಣ, ನಮ್ಮ ಕೆಲಸ ಸುಲಭ ಆಗತ್ತೆ ಇವರನ್ನ ನಾಶ ಮಾಡ್ಲಿಕ್ಕೆ ಅನ್ನುವಂತಹ ಉದ್ದೇಶ. ನಾವು ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು. ಕಲ್ಲೊಡೆದು ಬಾವುಟ ಇಳಿಸಿ ಇನ್ನೊಂದು ಬಾವುಟ ಆರಿಸಿ ಉಳಿಸುವಂತ ಧರ್ಮ ಯಾವುದೂ ಇಲ್ಲ ಈ ದೇಶದಲ್ಲಿ. ಏಕತೆಗಾಗಿ ಗಣೇಶ ಚತುರ್ಥಿ ಇರುವಂತದ್ದು. ನಮ್ಮ ಗಣಪ ಹೇಳೋದು ಬಾಗುರು ದೇಶ ಕಟ್ಟೋಣ, ದೇಶ ಉಳಿಸೋಣ, ಒಗ್ಗಟ್ಟಾಗಿರೋಣ ಅಂತ. ನೀವೊಮ್ಮೆ ಅಲ್ಲಿ ಆದ ಗಲಭೆಯ ಈ ವಿಡಿಯೋವನ್ನೊಮ್ಮೆ ನೋಡ್ಕೊಂಡು ಬನ್ನಿ. ನಿಜವಾಗ್ಲೂ ನಿಮ್ಮಲ್ಲೂ ಗಾಬರಿ ಹುಟ್ಟಿಸುತ್ತೆ ಸ್ನೇಹಿತರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ರಲ್ಲ, ಇನ್ನಾದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ರೀತಿಯಾದ ಗಲಭೆಗಳಿಗೆ ನಾವು ಆಸ್ಪದ ಕೊಡಬಾರ್ದು. ನೋಡಿ, ಆ ಕಾಲದಲ್ಲಿ
ಆ ಕಾಲದಲ್ಲಿ 100 ವರ್ಷ 200 ವರ್ಷದ ಹಿಂದೆನೆ ಸ್ವಾತಂತ್ರ್ಯ ಸಿಗಬೇಕು ಈ ದೇಶಕ್ಕೆ ಅಂತ ಅಷ್ಟು ಕಷ್ಟಪಟ್ಟು ನಮಗೋಸ್ಕರ ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಿ ಕೊಟ್ಟಿದ್ದಾರೆ. ಅದನ್ನ ಕಾಪಾಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿಲ್ವಾ? ನಾವೇ ಕೋಮುಗಲಭೆ ಮಾಡ್ಕೊಂಡು ಒಂದು ಬಾವುಟಕ್ಕೋಸ್ಕರ ಇನ್ಯಾವುದೋ ವಿಚಾರಕ್ಕೋಸ್ಕರ ನಾವು ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಈ ದೇಶವನ್ನ ಒಡೆಯುವಂತ ಕೆಲಸ ಮಾಡಬಾರ್ದು ಸ್ನೇಹಿತರೆ. ನಮ್ಮ ಗಣಪ ಇರೋದು ಈ ದೇಶವನ್ನ ಒಗ್ಗೂಡಿಸ್ಲಿಕ್ಕೆ ಹೊರತು ಡಿವೈಡ್ ಮಾಡ್ಲಿಕ್ಕೆ ಖಂಡಿತ ಅಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಗೃತಿ ಮೂಡಿಸಿ ಗಣಪತಿ ಹಬ್ಬವನ್ನ ನಾವು ಯಾಕೆ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ, ಹಾಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾಕೆ ಇದನ್ನು ಪ್ರಾರಂಭ ಮಾಡಿದ್ರು ಅಂತ, ಅದರಿಂದ ಒಂದಷ್ಟು ಗಲಭೆಗಳು ಕಡಿಮೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please subscribe my YouTube channel Shailaja Amarnath.